ವನ್ನು ಪರೀಕ್ಷಿಸಿದವರು ಹೇಳುತ್ತಾರೆ, ಇದು ಹಿಂದಿನ ಕಾಲದಲ್ಲ, ಬದಲಿಗೆ ಭವಿಷ್ಯದೆಂದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆಲೆಗೊಂಡಿರುವ ಹೊಯ್ಸಳೇಶ್ವರ ದೇವಾಲಯದ ತಂತ್ರಗಾರಿಕೆ ಹಾಗೂ ವಾಸ್ತುಶಿಲ್ಪಿ ಇದರ ಒಂದು ಉದಾಹರಣೆ. ಈ ದೇವಾಲಯವನ್ನು 12ನೆಯ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜ ವಿಷ್ಣುವರ್ಧನರಿಂದ ನಿರ್ಮಿಸಲಾಗಿತ್ತು. 12ನೆಯ ಶತಮಾನದಲ್ಲಿ ನಿರ್ಮಿಸಲಾಗಿದ್ದರೂ ಈ ದೇವಾಲಯದಲ್ಲಿ ಇರುವ ಹಲವಾರು ವಿಶೇಷತೆಗಳು ಇವು ಪ್ರಾಚೀನ ಸಮಯವಲ್ಲದೆ ಭವಿಷ್ಯತೆಯನ್ನು ಪ್ರತಿನಿಧಿಸುತ್ತದೆ. ಉದಾಹರಣೆಗೆ, ಈ ಮಂದಿರದ ಕಂಬಗಳ ಮೇಲೆ ಕಾಣಲ್ಪಡುವ ಗೋಲಾಕಾರದ ಚಿಹ್ನೆಗಳು. ಈ ಕೆತ್ತನೆಗಳು ಬಹಳ ಸಂಕೀರ್ಣವಾಗಿದೆ. ಸಂಶೋಧಕರ ಪ್ರಕಾರ ಇದನ್ನು ಉನ್ನತ ತಂತ್ರಜ್ಞಾನದಿಂದ ಮಾತ್ರ ನಿರ್ಮಿಸಲು ಸಾಧ್ಯ. ಬಹುಶಃ ಇವತ್ತಿನ ಆಧುನಿಕತೆಯಲ್ಲಿಯೂ ಇಂತಹ ಭವ್ಯವಾದ ಮತ್ತು ಸಂಕೀರ್ಣವಾದ ಕಂಬಗಳನ್ನು ನಿರ್ಮಿಸಲು ಕಠಿಣ. ಈ ಕಂಬಗಳಲ್ಲದೆ ಈ ದೇವಾಲಯದಲ್ಲಿ ಇರುವ ಹಲವಾರು ವಿಗ್ರಹಗಳಲ್ಲಿ ಸಂಕೀರ್ಣ ವಿವರದಿಂದ ಆಭೂಷಣಗಳನ್ನು ಕೆತ್ತಲಾಗಿದೆ. ಇವು ಹೆಚ್ಚು ಅಂದರೆ 1-2 ಇಂಚ್ ವಿಸ್ತೀರ್ಣದಲ್ಲಿರಬಹುದು. ಈ ವಿಗ್ರಹದ ಹಸ್ತದಲ್ಲಿರುವ ಯಂತ್ರ ಆಧುನಿಕ ಮಿಷಿನ್ನ ಸಮಾನತೆಯಲ್ಲಿದ್ದಂತೆ ಕಾಣುತ್ತದೆ. ಇಂತಹ ಅದ್ಭುತವಾದ ದೇವಾಲಯವನ್ನು ಆಧುನಿಕ ತಂತ್ರಜ್ಞಾನವಿಲ್ಲದೆ ಹೇಗೆ ನಿರ್ಮಿಸಿದ್ದಾರೆಂದು ಊಹಿಸಲು ಅಸಾಧ್ಯ. ಇದು ಈ ದೇವಸ್ಥಾನದಲ್ಲಿ ಕಂಡುಬರುವ ನಿಗೂಢ ರಹಸ್ಯಗಳಲ್ಲಿ ಒಂದು. ಧನ್ಯವಾದ.